ಸೂಪರ್ 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 ಚೆನ್ನಾಗಿ ಸೂಪರ್ 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 ಚಲೋ ಚೆನ್ನಾಗಿದೆ ಸರ್ ಚೆನ್ನಾಗಿ ಸೂಪರ್ ಸೂಪರ್ ಆಗಿದೆ ಸೂಪರ್ ಇದೆ ಸರ್. ಸ್ಟೋರಿ ನಾವು ಎಲ್ಲ ಒಂದು ಹೋದಾಗೆ ಎಲ್ಲ ಕಥೆ ನೋಡಿಕೊಂಡು ಎಲ್ಲ ಇದು ಬಂದಾಗ ಆಯಿತು. ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ ಚೆನ್ನಾಗಿ ಸೂಪರ್ ಆಗಿದೆ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ವಿಲನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ಕಷ್ಟ ಬಿದ್ದಿದ್ದಾರೆ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಈ ಟೀಮ್ ಇನ್ನೊಂದು ಸಿನಿಮಾ ಮಾಡಲಿ, ಸಮಾಜಕ್ಕೆ ಒಂದು ಸಂದೇಶ ಕೊಡಲಿ. ಸ್ವಲ್ಪ ಕೊಚ್ಚೋದು ಇದು ಮಾಡೋದು ಸ್ವಲ್ಪ ಇದಾಯಿತು, ಆದರೆ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಗುಡ್, ಎಲ್ಲರಿಗೂ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಚೆನ್ನಾಗಿತ್ತು. ಈಗ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ. ಒಂದು ಒಳ್ಳೆ ಆಲ್ಮೋಸ್ಟ್ ಎಲ್ಲ ಎಲಿಮೆಂಟ್ ಇರುವಂಥ ಕತೆ, ಮತ್ತು ನಮ್ಮ ವೀರು ವೆಂಕಟೇಶ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ನಿಜವಾಗಿ ನೀವು ಇದನ್ನು ಪ್ರತಿಯೊಬ್ಬರಿಗೆ ಆಡಿಯನ್ಸ್ ತಳಿಸ್ಬೇಕು. ಯಾಕೆಂದರೆ ಒಳ್ಳೆ ಸಿನಿಮಾ ಮಾಡಿದ ಹೊಸ ತಂಡ, ನೀವೇ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಗೊತ್ತಲ್ಲ, ಇವಾಗ ಹೊಸಬ್ರು ಸಿನಿಮಾ ಬಂದಾಗ ಒಂದಷ್ಟು ಜನಕ್ಕೆ ರೀಚ್ ಆಗಲ್ಲ ಆಡಿಯನ್ಸಿಗೆ. ಸೊ ನಿಮ್ಮಿಂದ ಇನ್ನಷ್ಟು ಜನರಿಗೆ ರೀಚ್ ಆಗಲಿ, ಒಳ್ಳೆ ಸಿನಿಮಾ ಇನ್ನಷ್ಟು ಹೊಸಬ್ರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಇಷ್ಟಪಟ್ಟು ಮಾಡಿದ್ದಾರೆ. ಖಂಡಿತವಾಗಿ ನೀವು ರೀಚ್ ಮಾಡಿಸಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಸಿನಿಮಾ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಏನಿಲ್ಲ, ಒಂದು ಸಿಂಪಲ್ ಲವ್ ಸ್ಟೋರಿ ಎಲ್ಲೋ ಒಂದು ಕಡೆ ಕಾಂಪ್ಲಿಕೇಟೆಡ್ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನೋಡ್ರಿ, ಇಲ್ಲೊಂದು ಹೀರೋಯಿನ್ ನಡುವೆ ನಡೆಯುವಂಥ ಒಂದು ಸುಂದರವಾದ ಪ್ರೇಮ ಕಥೆ. ಆ ಪ್ರೇಮ ಕಥೆನ ಅವರು ವಿಶೇಷವಾಗಿ ಎಂಜಾಯ್ ಮಾಡ್ತಿರ್ತಾರೆ. ಎಂಜಾಯ್ ಮಾಡ್ತಿರ್ಬೇಕಂತ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಜಾಬ್ ಇರುತ್ತೆ, ಎಲ್ಲ ಇರುತ್ತೆ. ಅದು ಎಲ್ಲದನ್ನು ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಲವರ್ಸ್ ಮಧ್ಯೆ ಆಗುತ್ತೆ ಕಾಮನ್ನು. ಆ ಥರ ಆದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಕೊನೆಗೆ ಅವರು ಒಂದು ಹೀರೋ ಏನು ಮಾಡ್ತಾರೆ, ಹೀರೋನಿಗೆ ನಾವು ಒಂದು ಸ್ವಿಟ್ಜರ್ಲ್ಯಾಂಡ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಆ ಕಾಡಲ್ಲಿ ನಾನಾ ರೀತಿಯಾದಂಥ ಚಾಲೆಂಜಸ್ಸನ್ನು ಫೇಸ್ ಮಾಡಿ ಕೊನೆಗೆ ಮತ್ತೆ ಅವರು ಆ ಕಾಡಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದಾದಮೇಲೆ ವಿಶೇಷವಾದ ಒಂದು ಒಂದು ಏನಂತ ಮಾಹಿತಿ ಗೊತ್ತಾಗುತ್ತೆ. ಕೊನೆಗೆ ಅವರಿಬ್ಬರು ಒಂದಾಗ್ತಾರೆ. ಇದೊಂದು ಅಲ್ಟಿಮೇಟ್ ಸ್ಟೋರಿ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡುವಂಥ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸ್ಟೋರಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀನಿ. ಲಾಂಗ್ ಟೈಮ್ ನಾನು ಸಿನಿಮಾ ಥಿಯೇಟ್ರಿಗೆ ಬಂದು ಜನಗಳ ಜೊತೆ ಸಿನಿಮಾ ನೋಡಿರುವಂಥದ್ದು. ಆಫ್ಟರ್ ಇದು ಲಾಕ್ಡೌನ್ ಆದಮೇಲೆ ಒಂದು 2 ವರ್ಷ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ, ತೆರೆಗೆ ಬಂದಿರಲಿಲ್ಲ. ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲ ಜನರೊಟ್ಟಿಗೆ ಕೂತು ನೋಡಿದಾಗ ಸಿಳ್ಳೆ ಹೊಡೆಯೋದಾಗಿರಲಿ, ಕಮೆಂಟ್ ಮಾಡೋದಾಗಿರಲಿ, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು ಎಲ್ಲರೂ. ಸೊ ವೆರಿ ವೆರಿ ಹ್ಯಾಪಿ ನಾವು. ಸಿನಿಮಾ ಮಾಡೋದಕ್ಕಿಂತ ಈ ರೀತಿ ನಮ್ಮ ಆಡಿಯನ್ಸ್ ಜೊತೆ, ನಮ್ಮ ಪ್ರೇಕ್ಷಕರ ಜೊತೆ ಕೂತು ನೋಡ್ತೀವಲ್ಲ, ಅದಕ್ಕೆ ಆ್ಯಕ್ಚುಲಿ ಒಂದು ಮೀನಿಂಗ್, ಅದಕ್ಕೊಂದು ಪ್ರತಿಫಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ರೀತಿ ಒಂದು ಮಜಾ ನಮಗೆ ಸಿನಿಮಾ ಮಾಡೋವಾಗಲೂ ಸಿಗಲ್ಲ. ಆ ಪ್ರೇಕ್ಷಕರು ಯಾವಾಗ ಇವ್ರು ಹೇಳ್ದಂಗೆ ಶಿಳ್ಳೆ ಹೊಡಿತಾರೆ ಅಥವಾ ಜೋರಾಗಿ ಕಿರಿಚ್ತಾ ಇರ್ತಾರಲ್ಲ, ನಾವು ಮಾಡಿದಂಥ ಎಫರ್ಟ್ಸ್ಗೆ, ಹಾಕಿದಂಥ ಎಫರ್ಟ್ಸ್ಗೆ ಅಲ್ಲ ಅದಕ್ಕೆ ಟ್ರೂ ಮೀನಿಂಗ್ ಸಿಗುತ್ತೆ. ಸೊ ನನಗಂತೂ ಸಖತ್ ಖುಷಿ ಆಯಿತು. ನಾನು ಅದೇ ಹೇಳ್ತಾ ಇದ್ದೆ, 2ನೇ ಸಲ ನಂದು ಕೊನೆ ಸಿನಿಮಾ ನಾನು ಥಿಯೇಟ್ರಿಗೆ ಅಂತ ಬಂದು ನೋಡಿದ್ದು. ಇವತ್ತು ನಾನು ಅದು ಫುಲ್ಫಿಲ್ ಮಾಡಿಕೊಂಡೆ ಇಲ್ಲಿ ಅಷ್ಟು ಜನರ ಜೊತೆ. ಸೊ ಖುಷಿ ಆಗ್ತದೆ ತುಂಬಾ. ಅಂದರೆ ತುಂಬ ದಿನ ಆಗಿತ್ತು ಇಷ್ಟು ಜನನ ಒಟ್ಟಿಗೆ ನೋಡಿ. 6 o'clock ಆಗಿದೆ, ಎಷ್ಟು ಜನ ಇದ್ದಾರೆ ಅಂದರೆ. ಒಂದು ಕಾಟೇರ ಅನ್ನೋ ಒಂದು ಸಿನಿಮಾಯಿಂದ ಜನದ್ದು ಫ್ಲೋ ಮತ್ತೆ ಥಿಯೇಟ್ರಿಗೆ ಬರ್ತಾ ಇದೆ. ಸೊ ಆ ಥರ ಒಂದು ದೊಡ್ಡ ಸಿನಿಮಾಗಳು ಹಿಟ್ಟಾದರೆ ಎಲ್ಲ ಹೊಸಬ ಸಿನಿಮಾಗಳಿಗೂ ತುಂಬ ಒಳ್ಳೆಯದಾಗತ್ತೆ. ಕ್ಲಾಂತ, ಆಲ್ ದಿ ವೆರಿ ಬೆಸ್ಟ್, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಫರ್ಟ್ ಕಾಣಿಸ್ತಿದೆ ಇವ್ರೆಲ್ಲರದು. ಈ ಸಿನಿಮಾಗೆ ಒಳ್ಳೇದಾಗಬೇಕು. ಸೊ ಆಲ್ ಓವರ್ ಕರ್ನಾಟಕ ಈ ಸಿನಿಮಾಗೆ ನಿಮ್ಮ ಸಿನಿಮಾ ಅಂದ್ಕೊಂಡು ನೋಡಿ. ಅಂದರೆ ಒಂದು ತುಂಬ ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ. ಸೊ ಒಳ್ಳೇದಾಗಬೇಕು ಇಡೀ ಟೀಮ್ಗೆ. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ರಾಜವರ್ಧನ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದ. ಬಂದು ನಮ್ಮ ಕಾಂತ ಚಿತ್ರನ ಥಿಯೇಟರ್ನಲ್ಲಿ ಆಡಿಯನ್ಸ್ ಜೊತೆ ನಮ್ಮ ಜೊತೆ ಕೂತ್ಕೊಂಡು ನೋಡಿದ್ದಾರೆ. ಸೊ ಥ್ಯಾಂಕ್ ಯು. ನಾವು ತುಂಬ ದಿನ ಆಗಿತ್ತು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕೆಂದರೆ ಹೊಸ ಸಿನಿಮಾಗಳಿಗೆ, ಹೊಸ ಆ್ಯಕ್ಚುಲಿ ತಂಡಕ್ಕೆ ಥಿಯೇಟ್ರ್ ಸಿಗೋದೇ ದೊಡ್ಡ ವಿಚಾರ ಆಗಿಬಿಟ್ಟಿದೆ ಇವಾಗ. ಏನಪ್ಪ, ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಬಂದುಬಿಟ್ಟು ಜನರ ಮುಂದೆ ಬಾಯ್ಬಿಟ್ಕೊಳ್ತಾರೆ, ಥಿಯೇಟ್ರ್ ಇಲ್ಲ ಅಂತ. ಬಟ್ ಆ್ಯಕ್ಚುಲಿ ಆಗ್ತಿರೋಂಥ ಸಮಸ್ಯೆ ಅದು. ಹೊಸ ಚಿತ್ರಕ್ಕಂತೂ ಥಿಯೇಟ್ರ್ ಬಿಟ್ಟಾಗಿ ನಮಗೆ ಒಂದೊಂದು ಶೋ ಕೊಡೋದು ದೊಡ್ಡ ವಿಷಯ ಆಗಿಬಿಟ್ಟಿದೆ. ಇವತ್ತು ನಾವು ಇಷ್ಟೊತ್ತಲ್ಲಿ ನಮ್ಮ ಫಸ್ಟ್ ಶೋ ಮಾಡ್ತಿದ್ದೀವಿ ಅಂದರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಬೆಳಗ್ಗೆ ನಮಗೆ ಫಸ್ಟ್ ಶೋ ಸಿಗಲಿಲ್ಲ. ಸೊ ಯಾವಾಗ ಆಡಿಯನ್ಸು, ಪ್ರೇಕ್ಷಕರು ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡ್ತಾರೆ, ನಮಗೂ ಇನ್ನೂ ಶೋಗಳು ಹೆಚ್ಚಾಗ್ತಾ ಹೋಗುತ್ತೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕರ್ಕೊಂಡು ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳನ್ನ ಉಳಿಸ್ಕೊಳ್ಬೋದು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಒಂದು ಡೈಲಾಗ್ ಹೇಳ್ತೀನಿ ಸರ್.
ನಾನು ಕೊಟ್ಟಿರೋ ಏಟ್ಗೆ ಗಾನು ಸೂಪರ್ ಆಕ್ಟರ್ ನಮ್ಮ ರಾಜವರ್ಧನ್. ಸೊ ನೈಸ್ ಸೊ ನೈಸ್. ಪೈರಸಿ ಮಾಡಿದವರ ಕೈಕಾಲು ಕಟ್ಟು ಸೂಪರ್ ಆಕ್ಟರ್ ನಮ್ಮ ಸಂಗೀತ ಭಟ್. ಈ ವರ್ಷ ನನ್ನ ಬಿಸ್ನೆಸ್ ಲಾಸು, ಈ ವರ್ಷ ಫುಲ್ ಮಿಂಚ್ತಾರೆ ನಮ್ಮ ವಿಘ್ನೇಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.